ಹಾ ಹೇಳಿ ಸರ್. ನನ್ನ ಹೆಸರು ದುರ್ಗಾ ಪ್ರಸಾದ್ ಅಂತ ಹೇಳಿ. ಓಕೆ. ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನನಗೆ ಸಮಸ್ಯೆ ಅಂದ್ರೆ ನಿದ್ರೆದು ಸಮಸ್ಯೆ ಇತ್ತು. ತುಂಬ ಹೊತ್ತು ನಿದ್ರೆ ಬರ್ತಾ ಇರ್ಲಿಲ್ಲ. ಓಕೆ. ಮತ್ತೆ ನಿದ್ರೆ ಬರೋ ತನಕ ಮೊಬೈಲ್ ನೋಡುವ ಅಂತ ಹೇಳಿ ಮೊಬೈಲ್ ನೋಡಿ ಕೂತ್ಕೊಳ್ತಾ ಇದ್ದೆ. ಓಕೆ. ತುಂಬಾ ಟ್ರೈ ಮಾಡಿದ ಮೇಲೂ ನಿದ್ರೆ ಬರ್ತಾ ಇರ್ಲಿಲ್ಲ. ಮೊಬೈಲ್ ಸೈಡಿಗೆ ಇಟ್ಟ ಮೇಲೂ ನಿದ್ರೆ ಬರ್ತಾ ಇರ್ಲಿಲ್ಲ, ಮಲ್ಕೊಂಡಿರ್ತಿದ್ದೆ. ಸೊ ಬೆಳಿಗ್ಗೆ ಏಳುವಾಗ ತುಂಬಾ ಮೈಕೆ ನೋವು ಮತ್ತೆ ಒಂಥರ ಸ್ಟ್ರೆಸ್ ಆದಾಗೆ ಆಗ್ತಾ ಇತ್ತು. ಈ ಸೆಷನ್ಗೆ ಜಾಯಿನ್ ಆದ್ಮೇಲೆ ಫಸ್ಟ್ ಡೇ ಇಂದನೇ ನನಗೆ ತುಂಬಾ ಡಿಫರೆನ್ಸ್ ಗೊತ್ತಾಗಿದೆ. ಅಂದ್ರೆ ಬೆಳಿಗ್ಗೆ ಸೆಷನ್ ಅಟೆಂಡ್ ಮಾಡಿ ರಾತ್ರಿ ನಾನು ಮಲಗಲಿಕ್ಕೆ ಹೋದಾಗ ನನಗೆ ಆಗ್ಲೇ ಒಂದು ನಿದ್ರೆ ಬರೋ ತರ ಫೀಲ್ ಆಯ್ತು. ಮತ್ತೆ ಮಲಗೊಂಡ ತಕ್ಷಣ ನಿದ್ರೆ ಬಂತು. ಮತ್ತೆ ಯಾವಾಗ್ಲೂ ನಾನು ಬೆಳಿಗ್ಗೆ 5:30ಗೆ ಅಲಾರ್ಮ್ ಇಟ್ಟು ಮಲಗ್ತಾ ಇದ್ದೆ, 5:30ಗೆ ಎಚ್ಚರ ಏಳ್ಲಿಕ್ಕೆ. ಬಟ್ ಎರಡನೇ ದಿವಸದಿಂದ ನಾನು ಅಲಾರ್ಮ್ ಇಡ್ಲಿಲ್ಲ ಅವತ್ತು. ಎರಡನೇ ದಿವಸದಿಂದ 5:25ಗೆ ನನಗೆ ಎಚ್ಚರ ಆಯಿತು. ಬಟ್ ಎಚ್ಚರ ಆದ ತಕ್ಷಣ ತುಂಬಾ ಫ್ರೆಶ್ ಆಗಿ ಬಾಡಿ ಎಲ್ಲ ಲೈಟ್ ಆಗಿ ಫೀಲ್ ಆಗ್ತಾ ಇತ್ತು. ಅಂದ್ರೆ ಅದಕ್ಕಿಂತ ಮುಂಚೆ ಇದ್ದ ಸ್ಟ್ರೆಸ್ ಮತ್ತೆ ಆತರ ಸ್ವಲ್ಪ ಮೈಕೈ ನೋವು ಎಲ್ಲ ಇರುವುದು ಅದು ಯಾವುದು ಇರ್ಲಿಲ್ಲ. ಅಂದ್ರೆ ಇಡೀ ದಿವಸ ಫ್ರೆಶ್ ಆಗಿದ್ದೆ. ಮತ್ತೆ ಬೆಳಿಗ್ಗೆ ಏಳುವಾಗ ಆ ಹೊತ್ತಿಂದನೇ ತುಂಬಾ ಆಕ್ಟಿವ್ ಆಗಿದ್ದೆ. ಇಲ್ಲಾಂದ್ರೆ ಈ ಸೆಷನ್ ಜಾಯಿನ್ ಆಗೋಕ್ಕಿಂತ ಮೊದಲು ಏಳುವ ತಕ್ಷಣ ಎದ್ದ ನಂತರನು ಎಲ್ಲ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಫ್ರೆಶ್ ಅಂತ ಅನಿಸ್ತಾ ಇತ್ತು. ಇದು ಬೆಳಿಗ್ಗೆ ಏಳುವಾಗಲೇ ತುಂಬಾ ಖುಷಿಯಿಂದ ಏಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. So ಈಗ ನಿದ್ರೆನು ಬರ್ತಾ ಉಂಟು. ಮತ್ತೆ ಆ ಇಡೀ ದಿವಸ ಫುಲ್ ಆಕ್ಟಿವ್ ಆಗಿರ್ಲಿಕ್ಕೆ ತುಂಬಾ ಹೆಲ್ಪ್ ಆಗಿದೆ ನನಗೆ. ತುಂಬಾ ಖುಷಿ ಆಗ್ತಾ ಉಂಟು, ಬಾಡಿ ಎಲ್ಲ ಲೈಟ್ ಆಗಿ ಫೀಲ್ ಆಗ್ತಾ ಉಂಟು. ಯಾವುದೇ ತರ ಸ್ಟ್ರೆಸ್ ಅನ್ಸುದಿಲ್ಲ, ಮತ್ತೆ ಯಾವ್ದು ಡಿಸ್ಟರ್ಬೆನ್ಸ್ ಅಂತ ಅನ್ಸುತ್ತೆ. ಮೈಂಡ್ ಅಷ್ಟು ಬೇಗ ಡೈವರ್ಟ್ ಆಗುದಿಲ್ಲ. ಯಾವ್ದಾವ್ದು ಕೆಲಸಕ್ಕೆ ಅಂತ ಹೇಳಿ ಹೊರಟ್ರೆ ಆ ಕೆಲಸ ಅದ್ರ ಮೇಲೆ ಫೋಕಸ್ ಜಾಸ್ತಿ. ಓಕೆ ಸರ್, ಮೋರ್ ಪವರ್ ಟು ಯು.